ರಾಜ್ಯ ರೈತ ಸಂಘಟನೆಗಳಿಂದ ಕೂಡ ಬೆಂಬಲ ಸಿಗ್ತಾ ಇದೆ. ಅಫ್ಕೋರ್ಸ್ ರೈತ ಸಂಘಟನೆಗಳು ಬೆಂಬಲವನ್ನ ಕೊಡಲೇಬೇಕು. ಕಾರಣ ಮುಂಗಾರು ಕೈ ಕೊಟ್ಟಿದೆ, ನೀರಿಗಾಗಿ ನಡೆಸ್ತಾ ಇರೋ ಹೋರಾಟ. ಸೊ ಬೆಂಬಲ ಇದ್ದೇ ಇರುತ್ತೆ. ಆ ರೈತ ಸಂಘಟನೆಗಳಲ್ಲೂ ಕೂಡ ಮೂರಕ್ಕೂ ಹೆಚ್ಚು ಸಂಘಟನೆಗಳಿರೋದ್ರಿಂದ ಯಾರ್ಯಾರ ಬೆಂಬಲ ಯಾವ್ಯಾವ ರೀತಿಯಲ್ಲಿದೆ, ಹಳೆ ಮೈಸೂರು ಭಾಗದಲ್ಲಿ ಹೋರಾಟದ ಕಿಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಬಡಗಲಪುರ ನಾಗೇಂದ್ರ ಅವರ ಸಂಘಟನೆ ಅಂತೂ ಸ್ಪಷ್ಟಪಡಿಸಿದೆ, ನಾವು ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ನೋಡಿ, ಮುಂಗಾರು ಕೃಷಿಗೆ ಅಂತಾನೆ ಒಂದು 50 TMC ನೀರು ಬೇಕು, ಸ್ಪೆಷಲಿ ಶುಗರ್ ಕೇನು 8 TMC ಅಷ್ಟು ನೀರು ಬೇಕು. ಇದು ಯಾವುದಕ್ಕೂ ಇಲ್ಲ, ಕುಡಿಯೋಕ್ಕಿಲ್ಲ. ಅಲ್ಲಿ ಹರಿಸ್ಬೇಕಂದ್ರೆ ಎಲ್ಲಿಂದ ಹರಿಸೋದು? ತಾಕೀತೆಲ್ಲ ಮಾಡಿದ್ರೆ ಏನಕ್ಕೆ? ಆಮೇಲೆ ರೈತ ಸಂಘಟನೆಗಳು ಹೇಳೋದು ಇನ್ನೊಂದು ವಾದ ಇದೆ, ಈ CWRC ಮತ್ತು CWMA ಇದೆಯಲ್ಲ, ಇದರ ರಚನೆನೇ ಕರೆಕ್ಟ್ ಆಗಿಲ್ಲ. ಮತ್ತು ಮಳೆ ಮಾಪನ ಕೇಂದ್ರದಲ್ಲಿ ಎಷ್ಟೊಂದು ಆಕ್ಟಿವೇ ಇಲ್ಲ. ಯಾವ ಡೇಟಾ ಆಧಾರದ ಮೇಲೆ ಇವ್ರು ಹಿಂಗೆ ಕೊಡ್ತಾ ಇದ್ದಾರೆ? ಮಳೆ ಬರಬಹುದು ಅಂತ ಅಂದ್ಕೊಂಡು ಅಸಂಪ್ಷನ್ ಮಾಡಿಕೊಂಡು ನೀರು ಬಿಡಿ ಅಂದರೆ ಏನು? ಇವರು ಮಳೆ ಗ್ಯಾರಂಟಿ ಕೊಡ್ತಾರಾ? ಇದು ರೈತರ ಪ್ರಶ್ನೆ ಆಗ್ತಾ ಇದೆ. ಅವ್ರಿಗಿನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ಹಿಂಗಾರು ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಮಳೆ ಬರ್ಬೋದು. ನಮಗೆ ಯಾವಾಗ ಬರಗಾಲ ಬಂದಿದೆ ಅಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಲೋವರ್ ರೈಪನ್ ಸ್ಟೇಟ್ಗಳಲ್ಲಿ ಇದೇ ಅಡ್ವಾಂಟೇಜ್.